ನನ್ನ ಹೆಸರು ಚಂದ್ರಮ್ಮ ಅಂತ. 8:30ಗೆ ಊಟ ಮುಗಿಸ್ಕೊಂಡು ಮಕ್ಕಳನ್ನ ಆಟ ಆಡಿಸ್ಕೊತೀನಿ ಅಂತ ಸೊಸೆ ಜೊತೆಗೆ ಹೇಳ್ಕೊಂಡು ಬೇಗ ಕೆಲಸ ಮುಗಿಸ್ಕೊಂಬ ಅಂತ ಹೇಳಿಬಿಟ್ಟು ನಾನು ಬೆಡ್ ಮೇಲೆ ಮಕ್ಕಳು ಕರ್ಕೊಂಡು ಹೋದೆ. ಆಟ ಆಡ್ತಿದ್ದಂಗೆ ಅವನು ಮಂಚದಿಂದ ಬಿದ್ದುಬಿಡ್ತಾನೆ. ಹಿಡ್ಕೋಬೇಕು ಅಂತ ಮಾಡಿದೆ. ಹಿಡ್ಕೊಳಕ್ಕೆ ನನಗೆ ಕೈ ಸೋತಾಗ ಇನ್ನೊಂದು ಪಾಪಗೆ ಹೇಳಿದೆ, ಯಾಕೋ ಪಾಪ ಹಿಡ್ಕಪ್ಪ ಬಿದ್ದೈತಾನೆ, ಕೈ ಬರ್ತಾ ಇಲ್ಲ ಅಂತಂದೆ. ಅಷ್ಟಕ್ಕೆ ನನಗೆ ಬಾಯಿ ತೊದಲು ಬಂದ್ಬಿಟ್ಟು ಅಷ್ಟು ಬೇಗ ತೊದಲು ಬಂದಿದ ತಕ್ಷಣ ನಾನು ಹೇಳ್ಬೇಕು ಅಂತ ಪ್ರಯತ್ನ ಪಟ್ಟೆ. ಹೇಳೋಕ್ಕೆ ಆಗಲಿಲ್ಲ. ನಮ್ಮ ಮಗನ ಬಾರೋ ಪುಟ್ಟು ಅಂತ ಕೂಗಿದೆ. ಅವನು ತಮಾಷೆಗೆ ಹುಡುಗರು ಮಾಡ್ತಾರೆ ಅಂತ, ಯಾಕಮ್ಮ ಏನಿಲ್ಲ ನಾನು ಕೆಲಸ ಮಾಡ್ತಾ ಇದ್ದೀನಿ, ಈಗ ಬರೋಕ್ಕಾಗಲ್ಲ ಅಂತ. ಹಂಗಂದಾಗ ಇಲ್ಲ ಕಣಪ್ಪ, ತುಂಬ ನನಗೆ ಸೀರಿಯಸ್ ಆಗಿ ಹೇಳ್ತೀನಿ ಕಣೋ, ತಮಾಷೆ ಅಲ್ಲಮ್ಮ. ಹಂಗೆ ಹೋಗಿದ ತಕ್ಷಣ ಅವ್ರು ಬಂದಿದ ತಕ್ಷಣ ಅವ್ರಿಗೆ ತೋರಿಸಿದ ತಕ್ಷಣ ಏನೂ ಆಗಲ್ಲ, ಸುಮ್ಮನೆ ಏನೂ ಆಗಲ್ಲ ಅಂತ ಒಂದು ಸ್ವಲ್ಪ ನೀರು ಕುಡಿಸಿದ ತಕ್ಷಣ ನನ್ನ ಪಕ್ಕದ ಮನೆಯವ್ರನ್ನೆಲ್ಲ ಕರೆದ್ಬಿಡು, ಅಣ್ಣನಿಗೆ ಫೋನ್ ಮಾಡು, ಅಕ್ಕನಿಗೆ ಫೋನ್ ಮಾಡು ಅಂದ್ಬಿಟ್ಟು ನಾನು ಬೇಗ ನನ್ನ ಹಬ್ಬಲ್ಲ ಕರ್ಕೊಂಡು ಹೊಂಟಾಗಿ ಬೇಗ ಕಾರ್ ತಗೊಬನ್ನಿ ಸಟಿಯಿಂದ ನಾನು ಕರ್ಕೊಂಡೋಗಿ ಅಲ್ಲಿ ಅಷ್ಟು ನನಗೆ ತೊದಲು ಮಾತು ಹೇಳೋಕ್ಕೆ ಆಗಲಿಲ್ಲ. ನನಗೆ ಬೇಗ ಇಲ್ಲಿ ಬಂದಿದ್ದ ತಕ್ಷಣ ಕರ್ಕೊಂಡ್ಬಂದ್ರು. ಇಲ್ಲಿ ಕರ್ಕೊಂಡ್ಬಂದಿದ್ದ ತಕ್ಷಣ ಡಾಕ್ಟರ್ಗಳು ಎಲ್ಲ ಟ್ರೀಟ್ಮೆಂಟ್ ಮಾಡಿ MRI ಮಾಡಿ ನನಗೆ ಬೇಗ ತಕ್ಷಣ ಇಂಜೆಕ್ಷನ್ ಎಲ್ಲ ಕೊಟ್ಟು ಅಷ್ಟರಲ್ಲೇ ನನಗೆ ಪರವಾಗಿಲ್ಲ, ನೀವು ಬೇಗ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸು, ನಾವು ನಿಮಗೆ ನಾವೇ ಥ್ಯಾಂಕ್ಸ್ ಆಗಬೇಕು, ನೀವು ಬಂದಿದ್ದಕ್ಕೆ ನಾವು ಮಾಡಿದ್ದು ಅಂತ ಡಾಕ್ಟ್ರು ವೇಷಪ್ಪರ್ ಹೇಳಿದ್ರು. ನನಗೆ ತುಂಬ ಖುಷಿ ಆಯಿತು. ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಅಂತ ಕೈ ಮುಗಿದು ಹೇಳಿದೆ. ಅಷ್ಟೇ ಆಗಿದ್ದು ನನಗೆ. ಅವ್ರು ತುಂಬ ಟ್ರೀಟ್ಮೆಂಟ್ ಮಾಡೋಕೆ ನನಗೆ ತುಂಬ ಖುಷಿ ಪಡ್ತೀನಿ. ಎಲ್ಲರಿಗೂ ನಾನು ಇದೇ ಥರ ಸಲಹೆ ಕೊಡ್ತೀನಿ. ಇದಕ್ಕೂ ಮುಂಚೆ ನಾನು ಒಬ್ಬರನ್ನ ಇಲ್ಲಿಗೆ ಕರ್ಕೊಂಡ್ಬಂದಿದ್ದೆ. ಆ ಉದ್ದೇಶದಿಂದ ನಾನು ನಮ್ಮ ಸ್ಟಾಫಿಂದ ಕರ್ಕೊಂಡ್ಬಂದಿದ್ದಲ್ಲ, ಆ ಧೈರ್ಯದಿಂದ ಬೇಗ ಹೋಗ್ಬೇಕು ನಾನು ಇಲ್ಲಿಗೇನೆ ಅಂತ ಬಂದೆ. ಮಕ್ಕಳು ಹಂಗೂ ಕಾಮಾಕ್ಷಿಗೆ ಹೋಗೋಣ ಅಂದರು, ಬೇಡ ನಮ್ಗೆ ಇಲ್ಲಿಗೆ ಹೋಗೋಣ ಅಂತ ಹೇಳ್ಕೊಂಡೆ. ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಡಾಕ್ಟ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲ 4 ಜನ ಡಾಕ್ಟ್ರು ನನ್ನ ಮುಂದೆ ಇದ್ದಿದ್ದು, ಎಲ್ಲರೂ ನನಗೆ ತುಂಬ ಧೈರ್ಯ ಕೊಟ್ಟು ತುಂಬ ಯಶಸ್ವಿಗೊಳಿಸ್ಬಿಟ್ರು ನಾನು ಈ ಸ್ಟೇಜ್ ಬರೋಕ್ಕೆ ಡಾಕ್ಟ್ರುಗಳೇ ಕಾರಣ. ಬೇಗ ನನಗೆ ಟ್ರೀಟ್ಮೆಂಟ್ ಮಾಡಿ